ಬೆಂಗಳೂರಿನಲ್ಲಿ ಬಿದ್ದಂತಹ ಮಳೆಗೆ ಈಗ ಭಾರಿ ಗಾತ್ರದ ಮರ ಬಿದ್ದಿರುವಂತಹ ಘಟನೆ ರಾಜಾಜಿನಗರದ ರಾಮ ಮಂದಿರದ ಬಳಿ ನಡೆದಿದೆ. ಇದರಲ್ಲಿ 2 ಕಾರು ಮತ್ತೆ 1 ಆಟೋ ಜಖಮಾಗಿದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ಈಗ ಸದ್ಯಕ್ಕೆ ಸ್ಥಳಕ್ಕೆ ಈಗ ಬಿಬಿಎಂಪಿಯ ಸಿಬ್ಬಂದಿ ಜೊತೆಗೆ ಕೆಇಬಿಯ ಸಿಬ್ಬಂದಿಗಳು ಬಂದು ಮರವನ್ನ ತೆರವುಗೊಳಿಸುವಂತಹ ಕೆಲಸ ಮಾಡ್ತಿದ್ರೆ. ಈಗ ನೀವು ನೋಡ್ತಾ ಇದ್ರೆ ಅದು ಸ್ವಿಫ್ಟ್ ಕಾರ್, ಅದು ಆ ಕಾರ್ನ ಮೇಲೆ ಕೂಡ ಇದು ಬೃಹತ್ ಗಾತ್ರದ ಮರ ಬಿದ್ದಿರುವಂತದ್ದು. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ ಇದು ಸ್ಕಾರ್ಪಿಯೋ ಕಾರು, ಇದು ಕೂಡ ಎದುರುಗಡೆ ಏನೋ ಶಾಪ್ ಇದೆ, ಆ ಶಾಪ್ಗೆ ಸಂಬಂಧಪಟ್ಟವರ ಒಂದು ಕಾರ್ ಇದಾಗಿದೆ. ಆ ಸ್ವಿಫ್ಟ್ ಕಾರು ISI ಹಾಸ್ಪಿಟಲ್ಗೆ ಬಂದಂತಹ ಒಬ್ಬ ವ್ಯಕ್ತಿ ಇದು. ಅಲ್ಲಿ ನಿಲ್ಸಿ ಮೆಡಿಕಲ್ಗೆ ಹೋಗುವಂತ ಸಂದರ್ಭದಲ್ಲಿ ಮಳೆ ಬಂದಿದೆ, ಹಾಗಾಗಿ ಅವರು ಅಲ್ಲೇ ನಿಂತಿದ್ರು. ಈ ಮಳೆಯಲ್ಲಿ ಆ ಮರ ಬಿದ್ದಂತ ಸಂದರ್ಭದಲ್ಲಿ ಕಾರ್ ಮೇಲೆ ಬಿದ್ದಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು. ಅಂದ್ರೆ ಈ ಮರ ಬೀಳುವಂತಹ ಯಾವುದೇ ಒಂದು ಮುನ್ಸೂಚನೆ ಕೂಡ ಇರಲಿಲ್ಲ, ಜನರಿಗೂ ಕೂಡ ಯಾವುದೇ ರೀತಿಯ ಒಂದು ಎಚ್ಚರಿಕೆ ಕೂಡ ಇರಲಿಲ್ಲ. ಸೊ ದಿಢೀರ್ ಅಂತ ಬಂದಂತಹ ಮಳೆಯಲ್ಲಿ ಈ ಮರ ಬಿದ್ದಿರೋದ್ರಿಂದ ಸಹಜವಾಗಿ ಜನರು ಕೂಡ ಇಲ್ಲಿ ಒಂದು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಜೊತೆಗೆ ಅಲ್ಲಿ ಮುಂದೆ ಒಂದು ಆಟೋ ಕೂಡ ಜಖಮಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರೆ. ಅಂದ್ರೆ 2 ಕಾರಿನ ಜೊತೆಗೆ ಒಂದು 3 ವೀಲರ್ ಆಟೋ ಕೂಡ ಜಖಮಾಗಿರುವಂತಹ ಒಂದು ಘಟನೆ ನಡೆದಿದೆ. ಇನ್ನು ಇದರಿಂದ ಯಾವುದೇ ರೀತಿಯ ಒಂದು ಪ್ರಾಣಾಪಾಯಗಳಾಗ್ಲಿ ಗಂಭೀರ ಗಾಯಗಳಾಗಿ ಆಗಿಲ್ಲ. ಆದ್ರೂ ಕೂಡ ವಾಹನಗಳ ಮೇಲೆ ಮರ ಬಿದ್ದಿರೋದ್ರಿಂದ ಸಹಜವಾಗಿ ಒಂದು ಭಯದ ವಾತಾವರಣ ನಿರ್ಮಾಣವಾಗಿದೆ. ಸದ್ಯಕ್ಕೆ ಇಲ್ಲಿ ಕರೆಂಟ್ ಕೂಡ ಇಲ್ಲ, ಅಂದ್ರೆ ಕರೆಂಟ್ ಕಂಬ ಕೂಡ ಬಿದ್ದಿರೋದ್ರಿಂದ ಕರೆಂಟ್ ಕೂಡ ಇಲ್ಲಿ ಇಲ್ಲ. ಇನ್ನು ನಮ್ಮ ಜೊತೆ ಪ್ರತ್ಯಕ್ಷದರ್ಶಿ ಕೂಡ ಜೊತೆಲಿದ್ದಾರೆ ಅಂತ ಹೇಳಿದ್ರೆ, ಈ ಮರ ಬಿದ್ದಂತಹ ಸಂದರ್ಭದಲ್ಲಿ ಅವರು ಒಬ್ಬ ಆಟೋ ಡ್ರೈವರ್ ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಸೊ ಅವ್ರನ್ನ ಕೂಡ ನಾನು ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಎಷ್ಟೊತ್ತಿಗೆ ಆಯಿತು ಇದು ಘಟನೆ? ನೀವು ಇಲ್ಲಿ ಅಂದ್ರೆ ನಿಮ್ಮ ಆಟೋ ಮೇಲೆ ಬೀಳ್ಬೇಕಾಗಿತ್ತು, ಸ್ವಲ್ಪ ಯಾಮರಿದ್ರು. ಇದು 1.5 ಅವರ್ ಆಯ್ತು. 1.5 ಅವರ್ ಆಯ್ತು. ನಾನು ಬರ್ತಾ ಇದೆ, ಜಸ್ಟ್ ಒಂದು 200 ಮೀಟರ್ ಹಿಂಭಾಗ ಅಷ್ಟೇ. ಆ 200 ಮೀಟರ್ ಹಿಂಭಾಗ ಮರ ಹೆಂಗ್ ಬೀಳ್ತು ಅಂದ್ರೆ ಸೌಂಡ್ ಬಂತು. ಸೌಂಡ್ ಬಂತಿದಂಗೇನೆ ಲೈಟ್ ಕಂಬ ಕೆಳಗೆ ಮರನು ಉಳುತ್ತು. ಉಳಿದ ತಕ್ಷಣ ಲೈಟ್ ಎಲ್ಲ ಉರಿತಾ ಇತ್ತು. ಆ ಭಯ ಪಟ್ಕೊಂಡು ನಾವು ಹಿಂದೆ ವಾಪಸ್ ಹೋದೋ. ಆಮೇಲೆ ನಾನು ವಾಪಸ್ ಬಂದು ಆ ಕಡೆಯಿಂದ ಈ ಕಡೆ ಬಂದು ವೇಟ್ ಮಾಡಿದೆ. ಯಾರಿಗೂ ಏನು ತೊಂದರೆ ಆಗಿರಲಿಲ್ಲ? ಯಾರು ಒಬ್ರಿಗೂ ಏನು ತೊಂದರೆ ಇಲ್ಲ. ಕಾರ್ಗಳಿಗೆ ಗೇಟ್ ಆಗಿದೆ, 2 ವೀಲರ್ ಗೇಟ್ ಆಗಿದೆ ಅಷ್ಟೇ. ಯಾರಿಗೇನು ತೊಂದರೆ ಏನಾಗಿಲ್ಲ. ಏನ್ ಹೇಳ್ತೀರಾ? ಪ್ರತಿನಿತ್ಯ ನೀವು ಬೆಂಗಳೂರು ರಸ್ತೆಗಳಲ್ಲಿ ಓಡಾಡ್ತಾ ಇರ್ತೀರಾ, ಈ ತರ ಘಟನೆ ನೋಡಿದಾಗ? ನನ್ನ ಇಷ್ಟ ಏನ್ ಗೊತ್ತಾ, ಹಳೆ ಮರಗಳನ್ನ ಕಡ್ದಾಕ್ಬೇಕು. ಹೊಸ ಮರಕ್ಕೆ ಏಟಾಕ್ತಾರೆ. ಹಳೆ ಮರ ಏನಿದೆ ಕೊಳ್ಳಾಗಿರ್ತವೆ ಅಂತವನ್ನ ಮರಗಳನ್ನ ಕಡಿಬೇಕು. ಕೊಂಬೆಗಳೆಲ್ಲ ಒಣಗಿರ್ತವೆ, ಮೇಲ್ ಬೀಳ್ತದೆ. ಯಾವ ಟೈಮಲ್ಲಿ ಯಾರಿಗೆ ಏನಾಯ್ತು ಅಂತ ಹೇಳಕ್ ಆಗಲ್ಲ. ಈಗ ನೋಡಿ, ಈ ಮರ ಟೊಳ್ಳಿದೆ, ಇದು ಕಡ್ದಾಕ್ಬೇಕಾಗಿತ್ತು, ಇವ್ರು ಕಡ್ದಾಕಿಲ್ಲ. ಅದೇ ಚೆನ್ನಾಗಿರೋ ಮರಕ್ಕೆ ಕೊಡ್ಲಿ ಹಾಕ್ತಾರೆ ಜನ. ಅದೇ ಇಂಪಾರ್ಟೆಂಟ್, ಇನ್ನೇನಿಲ್ಲ. ನೀವು ಇಲ್ಲಿ ಇನ್ನೊಂದು ದೃಶ್ಯ ಗಮನಿಸ್ತಾ ಇದ್ರ, ಅಂದ್ರೆ ಇದರಲ್ಲಿ ಒಂದು ಬೈಕ್ ಕೂಡ ಜಖಮಾಗಿದೆ. ಬೈಕ್ ಮೇಲೆ ಕೂಡ ಮರ ಬಿದ್ದಿತ್ತು. ಈಗ ಬೈಕ್ ನ ಮಾಲೀಕರು ಬಂದು ಆ ಬೈಕ್ ಅನ್ನ ತಗೊಂಡೋಗುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಪ್ರಮಾಣದ ಮಳೆ ಬಿದ್ದಂತ ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಅನಾಹುತ ಆದಾಗ ಸಹಜವಾಗಿ ಸ್ಥಳೀಯರಲ್ಲಿ ಜೊತೆಗೆ ವಾಹನ ಸವಾರರಲ್ಲಿ ಒಂದಿಷ್ಟು ಭಯದ ವಾತಾವರಣ ಸೃಷ್ಟಿಯಾಗುತ್ತೆ. ಆ ಒಂದು ಅದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಇವತ್ತಿನ ಒಂದು ಘಟನೆ, ಅಂದ್ರೆ 2 ಕಾರು 1 ಆಟೋ ಜೊತೆಗೆ 1 ಬೈಕ್ ಜಖಂಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಪಾಲಿಕೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಈ ತರ ಒಂದು ಮರಗಳನ್ನ, ಅಂದ್ರೆ ಮರ ಬೀಳುವಂತಹ ಸಾಧ್ಯತೆ ಇರುವಂತಹ ಮರಗಳನ್ನ ಗುರುತಿಸಿ ಅದನ್ನ ತೆರವುಗೊಳಿಸುವಂತಹ ಕೆಲಸ ಮಾಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.